ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಮಠದ ಆವರಣದಲ್ಲಿ ಹೆಚ್ಚಿದೆ ಪೊಲೀಸ್ ಭದ್ರತೆ. ಮಠದ ಸುತ್ತಮುತ್ತ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಮತ್ತಷ್ಟು ಗಂಭೀರವಾಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗ್ತಿದ್ದ ಹಾಗೆ ಮಠದ ಆವರಣದಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಾಗಿದೆ. ಮಠದ ಸುತ್ತಮುತ್ತ ಕೂಡ ಈಗ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿರುವಂತದ್ದು. ಯಾರನ್ನೂ ಕೂಡ ಒಳಗಡೆ ಬಿಡಲಾಗ್ತಾ ಇಲ್ಲ. ಪ್ರತಿನಿತ್ಯಕ್ಕಿಂತ ಇಂದು ಮತ್ತಷ್ಟು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸರು ಕೂಡ ಆಗಮಿಸ್ತಾ ಇದ್ದಾರೆ. ತುಮಕೂರಿನತ್ತ ಪೊಲೀಸ್ ಪಡೆಗಳು ಆಗಮಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಪೊಲೀಸರು ಕೈಗೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತುಮಕೂರು ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಅನ್ನ ಈಗ ಪೊಲೀಸರು ಕೈಗೊಂಡಿರುವಂತದ್ದು. ಸುತ್ತಲ ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ತುಮಕೂರು, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಈಗ ಪೊಲೀಸರು ಕೈಗೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರಲಿ ಮತ್ತು ಒಂದ್ ಕಡೆ ಸುತ್ತಮುತ್ತಲ ಜಿಲ್ಲೆಗಳ ಪೊಲೀಸರನ್ನ ಕೂಡ ಕರೆಸಿಕೊಳ್ಳಲಾಗ್ತಾ ಇದೆ. ತುಮಕೂರು ಜಿಲ್ಲೆಗೆ ರಾಮನಗರ ಸೇರಿದಂತೆ ಹಲವೆಡೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಭದ್ರತೆಗಾಗಿ 20,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶ್ರೀಗಳ ಚೇತರಿಕೆಗೆ ಪ್ರಾರ್ಥಿಸಿ ಭಕ್ತರು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ಧರ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ ಭಕ್ತರು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಶ್ರೀಗಳು ಬೇಗ ಚೇತರಿಕೆ ಆಗ್ಲಿ, ಗುಣಮುಖರಾಗ್ಲಿ ಅಂತ ಪ್ರಾರ್ಥಿಸಿ ಭಕ್ತರು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ಧರ ಬೆಟ್ಟಕ್ಕೆ ಪಾದಯಾತ್ರೆಯಲ್ಲಿ ತೆರಳಲಿದ್ದಾರೆ ಭಕ್ತರು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾದಂತ ಹಿನ್ನೆಲೆಯಲ್ಲಿ ಈ ಒಂದು ಪಾದಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ ಭಕ್ತರು. ಸಿದ್ಧರ ಬೆಟ್ಟಕ್ಕೆ ಪಾದಯಾತ್ರೆಯಲ್ಲಿ ತೆರಳಲಿದ್ದಾರೆ ಭಕ್ತರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅವರ ಆರೋಗ್ಯದಲ್ಲಿ ಬೇಗ ಚೇತರಿಕೆ ಕಾಣ್ಲಿ, ಬೇಗ ಶ್ರೀಗಳು ಗುಣಮುಖರಾಗ್ಲಿ ಅಂತ ಹೇಳಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಶ್ರೀಗಳ ಭಕ್ತರು ಈಗ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ವಿಠಲ್, ಇಲ್ಲಿ ಪ್ರಮುಖವಾಗಿ 20,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆಯಂತೆ. ಮತ್ತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪೃಥ್ವಿ, ಈಗ ಸದ್ಯಕ್ಕೆ ನಮಗಿರೋ ಮಾಹಿತಿ ಪ್ರಕಾರ ಹೆಚ್ಚಿನ ಒಂದು ಭದ್ರತೆಗೆ ಅಂದ್ರೆ ನಗರದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಮತ್ತೆ ಎಲ್ಲೂ ಕೂಡ ಒಂದು ಗಲಾಟೆಗಳು ಆಗಬಾರ್ದು ಎಂಬ ಒಂದು ಈ ನಿಟ್ಟಿನಲ್ಲಿ ಸುಮಾರು ಅಕ್ಕಪಕ್ಕದ ಜಿಲ್ಲೆಯಿಂದ ಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಅಂತ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಶ್ರೀಗಳ ವಿಚಾರ ಬಂತು ಅಂದ್ರೆ ಭಕ್ತರು ಏನೋ ಒಂದು ರೊಚ್ಚಿಗೇಳುವಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಯಾರು ಕೂಡ ಎಲ್ಲೂ ಕೂಡ ಕಿಂಚಿತ್ತೂ ಕೂಡ ಪೊಲೀಸ್ ಇಲಾಖೆಯಿಂದ ಎಲ್ಲೂ ಒಂದು ಹೆಚ್ಚು ಕಡಿಮೆ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ಬಿಗಿ ಭದ್ರತೆ ಕೈಗೊಂಡಿರತಕ್ಕಂಥದ್ದು. ಮತ್ತೆ ಇನ್ನೊಂದು, ಇವತ್ತು ಏನು ಶ್ರೀಗಳಿಗೆ ಬೆಳಿಗ್ಗೆ ಆರೋಗ್ಯದಲ್ಲಿ ಏರುಪೇರು ಆಯ್ತು ಎಂಬ ಒಂದು ವಿಚಾರ ಕೇಳ್ತು, ಅವಾಗಲೇ ಆ ಕ್ಷಣದಿಂದನೇ ಕೂಡ ಕೆಲವು ಭಕ್ತಾದಿಗಳು ಶ್ರೀಗಳ ಆರೋಗ್ಯ ಆದಷ್ಟು ಬೇಗ ವೃದ್ಧಿಯಾಗಲಿ ಎಂಬ ಈ ನಿಟ್ಟಿನಲ್ಲಿ ಇವತ್ತು ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಈಗ ನನ್ನ ಪಕ್ಕದಲ್ಲಿ ಇರತಕ್ಕಂಥ ಇದ್ದಾರೆ, ಅವರು ಇಲ್ಲಿಂದ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಬನ್ನಿ ಅವ್ರನ್ನ ಕೇಳ್ತೀನಿ ಯಾವ ರೀತಿಯ ಆರೋಗ್ಯದಲ್ಲಿ ವೃದ್ಧಿ ಆಗಬೇಕು ಮತ್ತೆ ಇವರ ಒಂದು ನಿರೀಕ್ಷೆ ಏನಿದೆ ಅದನ್ನು ಅವ್ರು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಶ್ರೀಗಳ ಆರೋಗ್ಯ ಹೇಗಿದೆ? ಈಗ 10 ನಿಮಿಷಗಳ ಮುಂಚೆ ನಾವು ಶ್ರೀಗಳನ್ನ ದರ್ಶನ ಮಾಡ್ಕೊಂಡ್ ಬಂದಿದ್ದೀವಿ. ಅವರು ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇದರಿಂದ ಭಕ್ತರು ಆತಂಕ ಪಡೋಂಥ ಅಗತ್ಯ ಇಲ್ಲ. ಈಗ ಏನು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಪೊಲೀಸ್ ಎಲ್ಲ ಜಾಸ್ತಿ ಬಂದಿದ್ದಾರೆ, ಮತ್ತು ಟ್ರಾಫಿಕ್ಕು ರೂಟ್ ಮ್ಯಾಪ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಅದು ಕೇವಲ ಸೆಕ್ಯೂರಿಟಿಗೋಸ್ಕರ ಅಷ್ಟೇ. ಅದು ಪೊಲೀಸರ ಕ್ರಮ, ಪೊಲೀಸರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಸ್ವಾಮಿಗಳ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಕೇವಲ 10ರಿಂದ 15 ನಿಮಿಷದೊಳಗಡೆ ನಾವು ದರ್ಶನ ಮಾಡ್ಕೊಂಬಂದಿರೋದ್ರಿಂದ ನಾವು ಇದನ್ನು ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ, ಸ್ವಾಮಿಗಳು ಆರೋಗ್ಯವಾಗಿದ್ದಾರೆ, ಏನು ತೊಂದರೆ ಇಲ್ಲ.
ಸರ್, ಈಗ ಶ್ರೀಗಳ ಆರೋಗ್ಯ ಬೇಗ ವೃದ್ಧಿಸಲಿ ಅಂತ ತಾವು ಯಾವ ರೀತಿಯ ಒಂದು ಕ್ರಮ ಕೈಗೊಳ್ತಿದ್ದೀರಿ? ನಾವೀಗ ಶ್ರೀಗಳ ಆರೋಗ್ಯ ವೃದ್ಧಿಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇದೇ ಸಿದ್ಧಗಂಗಾ ಮಠದಿಂದ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಸ್ವಾಮಿಗಳ ದರ್ಶನ ಮಾಡಿ ಈಗ ತಾನೇ ಹೊರಟಿದ್ದೀವಿ. ಮೊದಲು ನಾವು ಚಿಕ್ಕತೊಟ್ಲು ಕೆರೆಗೆ ಹೋಗಿ, ಇದ್ರ ಮೂಲ ಸ್ಥಾನ ಚಿಕ್ಕತೊಟ್ಲು ಕೆರೆ, ಅಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸಿದ್ರ ಬೆಟ್ಟಕ್ಕೆ ಹೋಗಿ ಬರುವಂಥ ವಿಚಾರ ಇದೆ. ಅಂದಾಜು ಒಂದು 40ರಿಂದ 45 ಕಿಲೋಮೀಟರ್ ಪಾದಯಾತ್ರೆ ಮಾಡೋಕ್ಕೆ ನಮ್ಮ ತುಮಕೂರಿನ 4ನೇ ವಾರ್ಡಿನ ಯುವಕರೆಲ್ಲ ರೆಡಿಯಾಗಿದ್ದಾರೆ. ಪಾದಯಾತ್ರೆ ಈಗ ಹೊರಟಿದ್ದೀವಿ. ಸರ್, ಈಗ ಎಷ್ಟು ಜನ ಭಕ್ತಾದಿಗಳು ಹೊರಟಿದ್ದೀರಿ? ನಾವೊಂದು 25ರಿಂದ 30 ಜನ ಹೊರಟಿದ್ದೀವಿ ಸದ್ಯಕ್ಕೆ. ಸರ್, ಈಗ ಅಲ್ಲಿ ನೀವು ಸಿದ್ರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಒಂದು ಪ್ರೋಸೆಸ್ ಇರುತ್ತೆ ಸರ್ ತಮ್ಮದು? ಸ್ವಾಮಿಗಳ ಆರೋಗ್ಯ ವೃದ್ಧಿಗೋಸ್ಕರ ಅಲ್ಲಿ ಪೂಜೆ ಮಾಡಿಸೋಂಥ ಕಾರ್ಯಕ್ರಮ ಇದೆ. ಇಲ್ಲಿಂದ ಟೋಟಲ್ ಈಗ ಎಷ್ಟು ಜನ ಹೊರಟಿದೆ ಅಷ್ಟು ಜನ ಇಲ್ಲಿಂದ ಪಾದಯಾತ್ರೆ ಮಾಡ್ತಾರೆ? ಇಲ್ಲಿಂದ ಎಲ್ಲರೂ ಇಲ್ಲಿ ಎಷ್ಟು ಜನ ಇದೀವಿ ಅಷ್ಟು ಜನನು ಇಲ್ಲಿಂದ ಪಾದಯಾತ್ರೆ ಹೊರಟು ಇಲ್ಲಿಂದ ಚಿಕ್ಕತೊಟ್ಲು ಕೆರೆಗೆ ಹೋಗಿ ಅಲ್ಲಿಂದ ಸಿದ್ರ ಬೆಟ್ಟಕ್ಕೆ ಹೋಗಿ ಸಿದ್ರ ಬೆಟ್ಟದಿಂದ ಮತ್ತೆ ಮಠಕ್ಕೆ ವಾಪಸ್ ಬರ್ತೀವಿ. ಇದು ಪೃಥ್ವಿ. ಏನಂದ್ರೆ ಶ್ರೀಗಳ ಆರೋಗ್ಯ ಆದಷ್ಟು ಬೇಗ ವೃದ್ಧಿಯಾಗಲಿ, ಅವರ ಆರೋಗ್ಯದಲ್ಲಿ ಈಗಿರುವಂತ ಸಮಸ್ಯೆ ಆದಷ್ಟು ಏನು ಸ್ವಲ್ಪ ಮಟ್ಟಿನ ಏರುಪೇರಿದೆ ಅದು ಆದಷ್ಟು ಕ್ಲಿಯರ್ ಆಗಲಿ ಎಂಬ ಒಂದು ನಿಟ್ಟಿನಲ್ಲಿ ಇಲ್ಲಿನ ಭಕ್ತಾದಿಗಳು ಸಿದ್ಧಗಂಗಾ ಮಠದಿಂದ ಮತ್ತೆ ಚಿಕ್ಕ ತೊಟ್ಲಕೆರೆಯಿಂದ ಸಿದ್ರ ಬೆಟ್ಟಕ್ಕೆ ಒಂದು ಪಾದಯಾತ್ರೆ ಬೆಳೆಸಿರ್ತಕ್ಕಂಥದ್ದು. ಪೃಥ್ವಿ. ಸೊ ವಿಠಲ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಸಿದ್ಧಗಂಗಾ ಶ್ರೀಗಳು ಆಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆ ಮಾಡಲಾಗಿದೆ. ಶ್ರೀಗಳ ಆಪ್ತ ಸಿದ್ಧಗಂಗಾ ಶ್ರೀಗಳು ನಾರ್ಮಲ್ ಆಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆಯನ್ನ ಕೂಡ ಮಾಡಲಾಗಿದೆ. ಶ್ರೀಗಳ ಆಪ್ತ ವೈದ್ಯರಾಗಿರುವಂತಹ ಡಾಕ್ಟರ್ ಪರಮೇಶ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಬೆಳಗ್ಗೆ 5 ಗಂಟೆಗೆ ನಾವು ರಕ್ತ ಪರೀಕ್ಷೆಯನ್ನ ಮಾಡಿದ್ದೇವೆ, ಸೊ ಹೀಗಾಗಿ ಶ್ರೀಗಳು ನಾರ್ಮಲ್ ಆಗಿ ಇದ್ದಾರೆ ಅಂತ ಶ್ರೀಗಳ ಆಪ್ತ ವೈದ್ಯರಾಗಿರುವಂತಹ ಡಾಕ್ಟರ್ ಪರಮೇಶ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ರಕ್ತ ಪರೀಕ್ಷೆಯ ವರದಿ ಬರಬೇಕಾಗಿದೆ, ವರದಿಯನ್ನ ನೋಡಿ ಪ್ರತಿಕ್ರಿಯೆಯನ್ನ ನೀಡ್ತೇನೆ ಅಂತ ಡಾಕ್ಟರ್ ಪರಮೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮಠದಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು ಡಾಕ್ಟರ್ ಪರಮೇಶ್ ಅವರು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಡಾಕ್ಟರ್ ಪರಮೇಶ್ವರ್ ಅವರು ಆಲ್ಮೋಸ್ಟ್ ಇಲ್ಲಿ ಸಿದ್ಧಗಂಗಾ ಶ್ರೀಗಳು ಮಠಕ್ಕೆ ಬಂದಾಗಿನಿಂದಲೂ ಕೂಡ ಸಂಪೂರ್ಣವಾಗಿ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ನೇತೃತ್ವದಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಿದ್ಧಗಂಗಾ ಮಠದ ಅಂದ್ರೆ ಶ್ರೀಗಳ ಆಪ್ತ ವೈದ್ಯರು ಡಾಕ್ಟರ್ ಪರಮೇಶ್ ಅವರು, ಅವರ ಒಂದು ನೇತೃತ್ವದ ವೈದ್ಯರ ತಂಡನೆ, ತಜ್ಞ ವೈದ್ಯರ ತಂಡನೆ ಅಲ್ಲಿ ಚಿಕಿತ್ಸೆಯನ್ನ ನಡೆಸ್ತಾ ಇದೆ. 24 ಅವರ್ಸ್ ಅವರು ತೀವ್ರ ನಿಗಾ ವಹಿಸಿರುವಂತದ್ದು ಶ್ರೀಗಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವರೇ ಮಾತನಾಡಿದ್ದಾರೆ ಮಾಧ್ಯಮಗಳ ಜೊತೆ. ಬೆಳಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆಯನ್ನ ನಡೆಸಿದ್ದೇವೆ ಅಂತ. ಶ್ರೀಗಳು ನಾರ್ಮಲ್ ಆಗಿದ್ದಾರೆ, ಯಾವುದೇ ರೀತಿಯಾದಂತಹ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಶ್ರೀಗಳ ಆಪ್ತ ವೈದ್ಯರಾಗಿರುವಂತಹ ಡಾಕ್ಟರ್ ಪರಮೇಶ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ, 5 ಗಂಟೆಗೆ ನಾವು ಚೆಕಪ್ ಮಾಡಿದ್ದೀವಿ, ರಕ್ತ ಪರೀಕ್ಷೆಯನ್ನ ಮಾಡಿದ್ದೀವಿ, ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದಾರೆ ಶ್ರೀಗಳು ಅಂತ ಈಗಷ್ಟೇ ಡಾಕ್ಟರ್ ಪರಮೇಶ್ ಅವರು ಮಾತನಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ, ಸಿದ್ಧಗಂಗಾ ಮಠದಲ್ಲಿ ಒಂದ್ ಕಡೆ ಹೈ ಅಲರ್ಟ್ ಮತ್ತು ಒಂದ್ ಕಡೆ ಬಿಗಿ ಭದ್ರತೆಯನ್ನ ಜಾಸ್ತಿ ಮಾಡಲಾಗಿದ್ರೆ, ರೂಟ್ ಮ್ಯಾಪ್ ಅನ್ನ ಕೂಡ ಬದಲಾವಣೆ ಮಾಡಲಾಗಿರುವಂತದ್ದು. ಸೊ ಹೀಗಾಗಿ ಭಕ್ತರು ಎಲ್ಲಿ ಆತಂಕಕ್ಕೆ ಒಳಗಾಗ್ತಾರೆ ಅಂತ ಡಾಕ್ಟರ್ ಪರಮೇಶ್ ಅವರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ.
ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಳೆ ಮಟ್ಟದಲ್ಲೇ ಮುಂದುವರೆದಿದೆ ಚಿಕಿತ್ಸೆ. ಸಿದ್ಧಗಂಗಾ ಆಸ್ಪತ್ರೆ ವೈದ್ಯರಿಂದ ತೀವ್ರ ನಿಗಾ ವಹಿಸಲಾಗಿರುವಂತದ್ದು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಮಠಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತರು. ಸೊ ಹೀಗಾಗಿ ಸಾಕಷ್ಟು ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ ಮಠದ ಸುತ್ತಮುತ್ತ. ಇಲ್ಲಿ ಪ್ರಮುಖವಾಗಿ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಭಕ್ತರ ದಂಡೆ ಹರಿದು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶ್ರೀಗಳ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿದೆ. ಇಲ್ಲಿ ಕಳೆದ 4-5 ದಿನಗಳಿಂದಲೂ ಕೂಡ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇತ್ತು. ಆದರೆ ಈಗ ಮತ್ತೊಮ್ಮೆ ಏರುಪೇರಾಗಿದೆ. ಸೊ ಹೀಗಾಗಿ ಮಠದಲ್ಲಿ ಹೈ ಅಲರ್ಟ್ ಅನ್ನ ಪೊಲೀಸರು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸುಮಾರು 500ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಮಠದ ಸುತ್ತಮುತ್ತ 1 ಕಿಲೋಮೀಟರ್ ಯಾರನ್ನೂ ಕೂಡ ಬಿಡಲಾಗ್ತಾ ಇಲ್ಲ. ಗಣ್ಯರನ್ನ ಹೊರತುಪಡಿಸಿ, ಆ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳ ಪೋಷಕರನ್ನ ಹೊರತುಪಡಿಸಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಇನ್ನು ಹಳೆ ಮಠಕ್ಕಂತೂ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇತ್ತು. ಆದರೆ ದಿಢೀರಂತ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ. ಸಾಕಷ್ಟು ಚಿಕಿತ್ಸೆಯನ್ನ ಮುಂದುವರಿಸಲಾಗಿರುವಂತದ್ದು. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಸಿದ್ಧಗಂಗಾ ಮಠದಲ್ಲಿ ಅಂತ. ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದ್ರೆ ಮತ್ತೊಂದ್ ಕಡೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಶ್ರೀಗಳನ್ನ ನೋಡಬೇಕು, ಅವರ ದರ್ಶನವನ್ನ ಪಡಿಬೇಕು ಅಂತ. ಆದ್ರೆ ನಿನ್ನೆಯಿಂದ ಕೂಡ ಯಾರಿಗೂ ಕೂಡ ಅಲ್ಲಿ ಭಕ್ತರನ್ನ ನೋಡೋದಕ್ಕೆ ಬಿಡ್ತಾ ಇಲ್ಲ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವಿಠಲ್, ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತದ್ದು, ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನು ಕಳೆದ ರಾತ್ರಿಯಿಂದ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರಾಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಯಾರು ಭಕ್ತಾದಿಗಳು ಶ್ರೀಗಳಿಗೆ ಬಂದು ಡಿಸ್ಟರ್ಬ್ ಮಾಡಬಾರ್ದು, ಮತ್ತೆ ಆ ಮಠದ ಒಳಗಡೆ ಬಂದು ಕೆಲವೊಂದು ವಿಚಾರಗಳ ಬಗ್ಗೆ ಸುಖ ಸುಮ್ಮನೆ ಮಾತಾಡಬಾರ್ದು ಎಂಬ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಪೊಲೀಸ್ ಇಲಾಖೆ, ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತು ಒಂದು ಕಳೆದ ರಾತ್ರಿಯಿಂದ ನಿಷೇಧ ಇರತಕ್ಕಂಥದ್ದು. ಇವಾಗ ನೀವು ನೋಡ್ಬೋದು, ಈಗ ನನ್ನ ಬಲಭಾಗದಲ್ಲಿ ನೋಡ್ಬೋದು, ಈಗಾಗಲೇ ಸಾಕಷ್ಟು ಮಠದ ಅಂದ್ರೆ ಈಗ ನೋಡ್ತಾ ಇರೋ ಈ ಒಂದು ದೃಶ್ಯ ಏನಿದೆ, ಈ ಬ್ಯಾರಿಕೇಡ್ ಹಾಕಿರೋಂಥ ಒಂದು ಈ ದೃಶ್ಯ ಏನಿದೆ, ಈಗಾಗಲೇ ಇದು ಮಠದ ಅಂದ್ರೆ ಹಳೆ ಮಠದಿಂದ ಸುಮಾರು 300ರಿಂದ 300 ಮೀಟರ್ ದೂರ ಇರತಕ್ಕಂಥ ಒಂದು ಪ್ರದೇಶ. ಅಂದ್ರೆ ಇಲ್ಲಿಂದ 300 ಮೀಟರ್ ಒಳಗಡೆ ಯಾರಿಗೂ ಕೂಡ ಒಂದು ಅವಕಾಶ ಇಲ್ಲ. ಇಲ್ಲಿ 3 ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಒಂದು ಮೊದಲನೇದು ಅಲ್ಲಿ ದೂರ ಮೊದಲನೇ ಸ್ಟೆಪ್ ಕಾಡ್ತಾ ಇರೋದು ಹಳೆ ಮಠದ ಮುಂಭಾಗದಲ್ಲಿ, ಅದೇ ಸುಮಾರು ಒಂದು 50 ಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿಂದ ನೋಡೋದಾದ್ರೆ ಅಲ್ಲಿಂದ ಇನ್ನೂ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮತ್ತೊಂದು ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಮತ್ತೆ ಅಲ್ಲಿಂದ ಮೆಟ್ಲಿಗೆ ಪಾಸ್ ಆಗೋ ಒಂದು ಅಂದ್ರೆ ಬೆಟ್ಟಕ್ಕೆ ಸಂಪರ್ಕ ಮಾಡೋ ಒಂದು ರಸ್ತೆಯಲ್ಲೂ ಕೂಡ ಅಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ. ಯಾವ ಕಡೆಯಿಂದನೂ ಕೂಡ ಭಕ್ತಾದಿಗಳು ಮತ್ತೆ ಸಾರ್ವಜನಿಕರು ಒಂದು ಇವು ಇಂದಿನ ದಿನ ಮಠಕ್ಕೆ ಭೇಟಿ ಕೊಡಬಾರದು ಈ ಒಂದು ನಿಟ್ಟಿನಲ್ಲಿ ಮಾಡತಕ್ಕಂಥದ್ದು. ಮತ್ತೆ ನೀವು ಈ ದೃಶ್ಯ ನೋಡ್ಬೋದು, ಈ ದೃಶ್ಯ ಕಾಣ್ತಿರೋ ಬ್ಯಾರಿಕೇಡ್ಗಳು ಮಕ್ಕಳು ಕೂಡ ಇಲ್ಲಿ ಮಕ್ಕಳನ್ನು ಕೂಡ ಸ್ಕೌಟ್ ಮತ್ತೆ NCC ಮಕ್ಕಳನ್ನು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡಬಾರ್ದು ಈ ಒಂದು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಈಗ ಇಲ್ಲಿ ಬ್ಯಾರಿಕೇಡ್ಗಳು ನೋಡ್ಬೋದು. ಇಲ್ಲಿ ನೋಡಿ, ಈಗ ಮಠದ ಆವರಣದಲ್ಲಿ ಈಗ ಭಕ್ತರು ಮತ್ತೆ ಅಂದ್ರೆ ಮಠದ ಮಕ್ಕಳು ಮತ್ತೆ ಇಲ್ಲಿನ ಪೊಲೀಸ್ ನಿಯೋಜನೆಗೊಂಡಿರೋ ಪೊಲೀಸ್ನವ್ರು ಬಿಟ್ರೆ ಬೇರೆ ಇನ್ಯಾರನ್ನು ಕೂಡ ಇಲ್ಲಿ ಒಂದು ಅವಕಾಶ ಮಾಡಿಸ್ಕೊಟ್ಟಿಲ್ಲ. ಬೇರೆ ಇಲ್ಲಿ ಒಂದು ಏನೋ ಶ್ರೀಗಳಿಗೆ ಬಂದು ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ನೋಡಿ, ಈಗ ಆ ಒಂದು ಇದರಲ್ಲಿ ಕಾಣ್ತಾ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಒಂದು ಭಕ್ತಾದಿಗಳಿಗೆ ಪ್ರತಿದಿನ ಒಂದು ಶ್ರೀಗಳ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಾಗಿತ್ತು. ಸೊ ಈಗ ಅಲ್ಲೂ ಕೂಡ ಒಂದು ಬ್ಯಾರಿಕೇಡ್ನ ಹಾಕಿ ನಿರ್ಮಿಸಿರ್ತಕ್ಕಂಥದ್ದು. ಈಗ ನಾವು ಇನ್ನೊಂದು ಸ್ವಲ್ಪ ಮುಂದೆ ಬಂದು ನೋಡೋದಾದ್ರೆ ಇಲ್ಲಿ ಕೂಡ ಏನು ಮಠದಂದ್ರೆ ಹೊಸ ಮಠದಂದ್ರೆ ಕಿರಿಯ ಶ್ರೀಗಳು ಕೂರುವಂಥ ಜಾಗದಲ್ಲಿ ಇಲ್ಲೂ ಕೂಡ ಒಂದು ಪೊಲೀಸ್ ಭದ್ರತೆ ಹೆಚ್ಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೀವೀಗ ಗಮನಿಸ್ಬೋದು, ಇಲ್ಲಿ ಪ್ರತಿದಿನ 1000 ಜನ ಮಕ್ಕಳು ಕೂತು ಪ್ರಾರ್ಥನೆ ಮಾಡ್ತಿದ್ರು. ಮತ್ತೆ 1000 ಜನ ಭಕ್ತಾದಿಗಳು ಬಂದು ಆ ಒಂದು ಖಾಲಿ ಇರುವಂತಹ ಪ್ರದೇಶಗಳಲ್ಲಿ ಮೆಟ್ಲುಗಳ ಮೇಲೆ ಕೂತು ರೆಸ್ಟ್ ಮಾಡ್ತಾ ಇದ್ರು. ಹಾಗೆ ಸಂಪರ್ಕದಲ್ಲಿದೆ, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತ ಹಿನ್ನೆಲೆಯಲ್ಲಿ ತುಮಕೂರು ರಸ್ತೆ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ. ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ ದಾಬಸ್ಪೇಟೆಯನ್ನ ತಲುಪಬೇಕಾಗಿದೆ. ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ ದಾಬಸ್ಪೇಟೆಯನ್ನ ತಲುಪಬೇಕು. ಈಗ ಉತ್ತರ ಕರ್ನಾಟಕದಿಂದ ಬರುವಂತ ವಾಹನಗಳಿಗೆ ಹೊಸ ಮಾರ್ಗವನ್ನ ಇಲ್ಲಿ ಪರ್ಯಾಯವಾಗಿ ಮಾಡಲಾಗಿರುವಂತದ್ದು. ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ
ದಾಬಸ್ಪೇಟೆಯನ್ನ ತಲುಪಬೇಕು. ಈಗ ಬರುವಂತವರು ಅಂದ್ರೆ ಬೆಂಗಳೂರಿಗೆ ಬರುವಂತವರು ಈ ಒಂದು ಮಾರ್ಗದಲ್ಲಿ ಬರಬೇಕಾಗಿದೆ. ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ ದಾಬಸ್ಪೇಟೆಯನ್ನ ತಲುಪಬೇಕು. ತುಮಕೂರು ನಗರಕ್ಕೆ ವಾಹನಗಳು ಬಾರದಂತೆ ಡೈವರ್ಟ್ ಮಾಡಲಾಗಿದೆ. ಉತ್ತರ ಕರ್ನಾಟಕದಿಂದ ಬರುವಂತ ವಾಹನಗಳಿಗೆ ಹೊಸ ಮಾರ್ಗವನ್ನ ಈಗ ಮಾಡಲಾಗಿದೆ. ಅಂದ್ರೆ ಇರುವಂತ ಮಾರ್ಗವನ್ನ ಬದಲಾವಣೆ ಮಾಡಲಾಗಿರುವಂತದ್ದು. ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ ಹೋಗಬೇಕು ಈಗ. ಅಂದ್ರೆ ಪ್ರಮುಖವಾಗಿ ತುಮಕೂರು ಅಂದ್ರೆ ಮೇನ್ ಆಗಿ ಅಲ್ಲಿ ರೈಟ್ ಸೈಡ್ ಅಂದ್ರೆ ಒಂದ್ ಸೈಡು ಶಿವಮೊಗ್ಗಕ್ಕೆ ಹೋಗುವಂತ ರೂಟು, ಮತ್ತೊಂದ್ ಸೈಡು ಅಲ್ಲಿ ದಾವಣಗೆರೆ, ಚಿತ್ರದುರ್ಗ ಈ ಭಾಗಕ್ಕೆ ಹೋಗುವಂತ ರೂಟು. ಸೊ ಹೀಗಾಗಿ ಆ ಭಾಗದಿಂದ ಬರುವಂತ ವಾಹನಗಳಿಗೆ ಶಿರಾದಿಂದ ಕೊರಟಗೆರೆ ಮುಖಾಂತರ ದಾಬಸ್ಪೇಟೆಗೆ ಹೋಗೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಖ್ಯಾತಸಂದ್ರ ರಿಂಗ್ ರೋಡ್ ನಿಂದ ಪುಣೆ ಕಡೆಗೆ ಸಂಚಾರವನ್ನ ಮಾಡಲಾಗ್ತಾ ಇದ್ದಂತ ರೋಡ್ ಅದು. ಬೆಳ್ಳಾವಿ ಕ್ರಾಸ್ ಮೂಲಕ ಪುಣೆ ಕಡೆಗೆ ಸಂಚಾರಕ್ಕೆ ತಿರುವನ್ನ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಹೈ ಅಲರ್ಟ್ ಅನ್ನ ಪೊಲೀಸರು ಕೈಗೊಂಡಿದ್ದಾರೆ. ತುಮಕೂರಿನಾದ್ಯಂತ ತುಮಕೂರಿನ ನಗರಕ್ಕೆ ಯಾವುದೇ ರೀತಿಯಾದಂತ ವಾಹನಗಳು ಬರದ ರೀತಿಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಹೈ ಅಲರ್ಟ್ ಅನ್ನ ಈಗ ಕೈಗೊಂಡಿದ್ದಾರೆ ಪೊಲೀಸರು. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಒಂದ್ ಕಡೆ ಮಾರ್ಗದ ಬದಲಾವಣೆಯನ್ನ ಕೂಡ ಮಾಡಲಾಗಿರುವಂತದ್ದು. ಉತ್ತರ ಕರ್ನಾಟಕ ಭಾಗದಿಂದ ಬರುವಂತಹ ವಾಹನಗಳು ಅಂದ್ರೆ ಆಲ್ಮೋಸ್ಟ್ ತುಮಕೂರಿಂದ ಶಿವಮೊಗ್ಗಕ್ಕೆ ಹೋಗುವ ಒಂದು ರೂಟ್ ಇದ್ರೆ, ಮತ್ತೊಂದ್ ಕಡೆ ಪುಣೆ ರೋಡ್ ಏನಿದೆ ಆ ಒಂದು ಭಾಗದಿಂದ ಬರುವಂತ ವಾಹನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆ ಕಡೆಯಿಂದ ವಾಹನಗಳು ಬರ್ತವೆ. ಆ ವಾಹನಗಳಿಗೆ ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ ದಾಬಸ್ಪೇಟೆಯನ್ನ ಹೋಗೋದಕ್ಕೆ ಈಗ ಮಾಡಲಾಗಿದೆ. ತುಮಕೂರು ನಗರಕ್ಕೆ ವಾಹನಗಳು ಬಾರದಂತೆ ಈ ರೀತಿಯಾಗಿ ಡೈವರ್ಟ್ ಮಾಡಲಾಗಿದೆ. ಪೊಲೀಸರು ಡೈವರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಬೆಂಗಳೂರಿನಿಂದ ಬರುವಂತ ವಾಹನಗಳ ಮಾರ್ಗದಲ್ಲಿ ಬದಲಾವಣೆ ಆಗಿದೆ. ಖ್ಯಾತಸಂದ್ರ ರಿಂಗ್ ರೋಡ್ ನಿಂದ ಪುಣೆ ಕಡೆಗೆ ಸಂಚಾರವನ್ನ ಮಾಡುವಂತ ವಾಹನಗಳು ಮತ್ತು ಒಂದ್ ಕಡೆ ಬೆಳ್ಳಾವಿ ಕ್ರಾಸ್ ಮೂಲಕ ಪುಣೆ ಕಡೆಗೆ ಹೋಗುವಂತ ಸಂಚಾರಕ್ಕೆ ಅನುವನ್ನ ಮಾಡಿಕೊಡಲಾಗಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್. ವಿಠಲ್, ಇಲ್ಲಿ ಪ್ರಮುಖವಾಗಿ ತುಮಕೂರಿನಾದ್ಯಂತ ಹೈ ಅಲರ್ಟ್ ಅನ್ನ ಕೈಗೊಂಡಿದ್ದಾರೆ ಪೊಲೀಸರು. ಮತ್ತು ಒಂದ್ ಕಡೆ ಮಾರ್ಗಗಳನ್ನ ಕೂಡ ಬದಲಾವಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನೀಗಾಗಲೇ ಭಕ್ತಾದಿಗಳು ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಶ್ರೀಮಠಕ್ಕೆ ಬರುವಂತ ಭಕ್ತಾದಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಸಂಪೂರ್ಣ ನಿಷೇಧ ಇರತಕ್ಕಂಥದ್ದು. ಏನೋ ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಎಂಬ ಒಂದು ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದಿಂದ ಬರುವಂಥ ವೆಹಿಕಲ್ಸ್ಗಳಿಗೆ ಶಿರಾ ಮಾರ್ಗದಿಂದ ಅಂದರೆ ಶಿರಾಯಿಂದ ಎಡಭಾಗಕ್ಕೆ ಕೊರಟಗೆರೆ ಮಾರ್ಗದಿಂದ ಕೊರಟಗೆರೆ ಮತ್ತು ದಾಬಸ್ಪೇಟೆಯಿಂದ ಅಲ್ಲಿಂದ ನ್ಯಾಷನಲ್ ಹೈವೇಗೆ ಟಚ್ ಆಗುತ್ತೆ. ಅಲ್ಲಿಂದ ಬೆಂಗಳೂರು ಮತ್ತು ತಮಿಳ್ನಾಡು ಕಡೆ ವೆಹಿಕಲ್ಸು ಓಡಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗ ಬೆಂಗಳೂರು ಮತ್ತು ತಮಿಳ್ನಾಡು ಕಡೆಯಿಂದ ಬರುವಂಥ ವೆಹಿಕಲ್ಸ್ಗೆ ವೆಹಿಕಲ್ಸ್ ಅವು ತುಂಬ ಜಾಸ್ತಿ ಆದವು. ಅಂದ್ರೆ ಈ ಒಂದು ಜಾಸ್ತಿ ಆದರೆ ನೆಲಮಂಗಲದಿಂದ ಕುಣಿಗಲ್ಲಿಂದ ಏನೋ ಬೆಳ್ಳೂರು ಕ್ರಾಸಿಂದ ರೈಟ್ ತಗೊಂಡ್ರೆ ಅಂದ್ರೆ ಬಲ್ಲಕ್ಕೆ ತಿರುಗಿ ನಿಟ್ಟೂರು ಮಾರ್ಗವಾಗಿ ಚೇಳೂರಿಂದ ಚಿತ್ರದುರ್ಗ ಸಂಪರ್ಕ ಮಾಡುವಂತ ಒಂದು ಸಾಧ್ಯತೆ ಇದೆ. ಇವತ್ತು ಸದ್ಯಕ್ಕೆ ಈಗಿನವರೆಗೂ ಮಾರ್ಗ ಬದಲಾವಣೆ ಮಾಡಿರೋದು ಖ್ಯಾತಸಂದ್ರ ರಿಂಗ್ ರೋಡ್ ಇಂದ ಭೀಮಸಂದ್ರ ಇಂದ ಬೆಳ್ಳಾವಿ ಕ್ರಾಸ್ ಇಂದ ಒಂದು ನ್ಯಾಷನಲ್ ಹೈವೇ ಟಚ್ ಆಗುತ್ತೆ. ಅಲ್ಲಿ ಟಚ್ ಆಗಿರೋ ಸೀದಾ ಶಿರಾ ಬಳಿಯ ಕಳ್ಳಂಬೆಳ ಬಳಿಯ ರಾಷ್ಟ್ರೀಯ ಹೆದ್ದಾರಿಗೆ ಟಚ್ ಆಗಿ ಅಲ್ಲಿಂದ ಮುಂದೆ ಪಾಸ್ ಹೋಗುವಂತ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಈಗ ಪ್ರೆಸೆಂಟ್ ಏನೀಗಾಗಲೇ ವೈದ್ಯರು ಕೂಡ ಡಾಕ್ಟರ್ ಪರಮೇಶ್ವರ್ ಶ್ರೀಗಳ ಕೊಠಡಿಗೆ ತೆರಳತಕ್ಕಂಥದ್ದು. ಅವ್ರು ಹೇಳ್ತಾ ಇದ್ದಾರೆ ಇನ್ನೇನು ನಾವು ಕೂಡ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತೀವಿ, ಶ್ರೀಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನಾನು ಒಳಗಡೆ ಹೋಗಿ ಬಂದು ಅವ್ರಿಗೆ ಎಲ್ಲರೂ ಏನಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಇದ್ದಾರೆ ಪೃಥ್ವಿ. ಮತ್ತೊಂದ್ ಕಡೆ ಮಾರ್ಗ ಬದಲಾವಣೆಯನ್ನ ದಿಢೀರಂತ ಮಾಡಿದ್ದಾದ್ರು ಯಾಕೆ ಅಂತ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರ್ದು ಅಂತನ ಅಥವಾ ಇವತ್ತು ಯಾರಾದ್ರೂ ದೊಡ್ಡ ಗಣ್ಯರೆಲ್ಲರೂ ಕೂಡ ಭೇಟಿಯನ್ನ ನೀಡುವಂತಹ ಕಾರಣನ? ಇದ್ರ ಬಗ್ಗೆ ಏನಾದ್ರೂ SP ಹೇಳಿಕೆಯನ್ನ ಕೊಟ್ರ? ಇದುವರೆಗಾಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೊಟ್ಟಿಲ್ಲ ಪೃಥ್ವಿ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರಿ ಆಗಿದೆ ಎಂಬ ಒಂದು ಮಾಹಿತಿ ಹೋಗ್ತಾ ಇದೆ. ಈಗ ಈ ಒಂದು ವಿಚಾರ ತಿಳಿತಿದ್ದಂಗೆನೆ ಸುಮಾರು ಉತ್ತರ ಕರ್ನಾಟಕದಿಂದ ಸಾವಿರಾರು ಲಕ್ಷಾಂತರ ಮಂದಿ ಈಗಾಗಲೇ ಮಠದ ಕಡೆ ಆಗಮಿಸ್ತಾ ಇದ್ದಾರೆ. ಬರೀ ಉತ್ತರ ಕರ್ನಾಟಕ ಅಲ್ಲ, ಬೇರೆ ರಾಜ್ಯಗಳಿಂದನೂ ಕೂಡ ಒಂದು ರಾಜ್ಯದ ಜನತೆ ಇಲ್ಲಿಗೆ ಮಠಕ್ಕೆ ಆಗಮಿಸಿರ್ತಕ್ಕಂಥದ್ದು. ಹಂಗಾಗಿ ಈಗ ಎಲ್ಲಿಂದ ಟ್ರಾಫಿಕ್ ಜಾಮ್ ಆಗಿರೋ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ತುಂಬಾ ಡೆವಲಪ್ಮೆಂಟ್ ಆಗಿರೋದ್ರಿಂದ ತುಂಬಾ VIPs ಗಳು ಬರೋ ಒಂದು ಸಾಧ್ಯತೆಗಳಿರೋದ್ರಿಂದ ಇವತ್ತು ಈ ಒಂದು ಪೊಲೀಸ್ ಇಲಾಖೆ ಒಂದು ನಿರ್ಧಾರ ಕೈಗೊಂಡಿದೆ ಅಂತಾನೆ ಹೇಳ್ಬೋದು ಪೃಥ್ವಿ.